ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಅವತ್ತು ಮೊದಲನೇ ಹಂತದ ಮತದಾನ ನಡೀತಾ ಇತ್ತು 26ನೇ ತಾರೀಕು. ಪ್ರಜ್ವಲ್ ರೇವಣ್ಣ ಅವರು ಒಬ್ರೇ ಬಂದು ವೋಟ್ ಹಾಕಿದ್ರು. ಅದಾದ್ಮೇಲೆ ಸಂಜೆ ಹೊತ್ತಿಗೆ ಅವರು ನಾಪತ್ತೆ, ಪರಾರಿ ಆದ್ರು ಫಾರಿನ್ಗೆ. ಅದಾದ್ಮೇಲೆ ಮಾರನೇ ದಿನದಿಂದಲೂ ಕೂಡ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದ್ದು ಪೆನ್ಡ್ರೈವ್ ಪ್ರಕರಣ. ಅವತ್ತಿನಿಂದ ಇವತ್ತಿನ ತನಕ 17 ದಿನ ಆಯ್ತು ನಾಪತ್ತೆ ಆಗಿದ್ದಾರೆ ಪ್ರಜ್ವಲ್. ಈ ಪೆನ್ಡ್ರೈವ್ ಪಾಪಕೂಪದಲ್ಲಿ ಕೋಲಾಹಲ ಎಬ್ಬಿಸ್ತಾ ಇದೆ. ಆದ್ರೆ ಪ್ರಜ್ವಲ್ ಮಾತ್ರ ಜಾಲಿ ಟ್ರಿಪ್ ನಲ್ಲಿದ್ದಾರೆ. ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಒಂದು ಕೂಡ ಗೊತ್ತಿಲ್ಲ. ನೋಡಿ, ಅಪ್ಪ ರೇವಣ್ಣ ಅವರು ಜೈಲ್ವಾಸ ಅನುಭವಿಸ್ತಾ ಇದ್ದಾರೆ. ಅಮ್ಮ ಭವಾನಿಗೆ ಮತ್ತೊಂದು ಕಡೆ 2ನೇ ನೋಟಿಸ್ ಕೊಟ್ಟಿದ್ದಾರೆ. ಮೊದಲನೇದಕ್ಕೆ ಹಾಜರಾಗಿಲ್ಲ ಅಂತ. ಈ ನೋಟಿಸ್ನಿಂದಾಗಿ ಪರದಾಡ್ತಾ ಇದ್ದಾರೆ. ಎಲ್ಲಿದ್ದೀಯಪ್ಪ ಅಂತ ಹೇಳಿ ಪ್ರಜ್ವಲ್ ಟ್ರೇಸ್ಗೆ ಹಂಟ್ ಮಾಡ್ತಾನೆ ಇದೆ SIT. 26ನೇ ತಾರೀಕು ವೋಟ್ ಹಾಕಿ 27ಕ್ಕೆ ಜರ್ಮನಿಗೆ ಹೋದ್ರು ಪ್ರಜ್ವಲ್ ಅವರು. ಅವ್ರ ಪ್ಲಾನ್ ಏನಿತ್ತೋ ಏನೋ, ಅಶ್ಲೀಲ ವಿಡಿಯೋ ಬಾಂಬ್ಗೆ ಬೆದರಿ ಆರೋಪ ಅಂದ್ರೆ ಯುರೋಪ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಅವಿತು ಕೂತ್ಕೊಂಡ್ರ ಅನ್ನುವಂಥ ಪ್ರಶ್ನೆ. ನೋಡಿ, ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಭಯ ಯಾಕೆ, ಅವತ್ಕೊಂಡು ಕೂರೋದು ಯಾಕೆ? ಅವರು ಪರಾರಿಯಾದ್ರು ಅಥವಾ ನಾಪತ್ತೆಯಾದ್ರು ಅವಿತ್ಕೊಂಡು ಕೂತ್ಕೊಂಡ್ರು ಅಂತ ಹೇಳಿದ್ರೆ ಅವ್ರು ಮಾಡಿರೋದು ತಪ್ಪು. ಹಾಗಾದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ. ನೋಡಿ, ಒಂದ್ ಕಡೆ ರೇವಣ್ಣ ಅವರು ಜೈಲ್ ಪಾಲಾಗಿದ್ದಾರೆ. ಅವ್ರ ಬೇಲ್ ಅರ್ಜಿ ಇವತ್ತು ವಿಚಾರಣೆಗಿದೆ. ಮತ್ತೊಂದ್ ಕಡೆ ಭವಾನಿ ರೇವಣ್ಣ ಅವ್ರಿಗೆ ವಿಚಾರಣೆಗೆ ಬನ್ನಿ, ಒಂದು ಪ್ರಕರಣದಲ್ಲಿ ನಿಮ್ಮ ಹೆಸರು ತಳಕಾಗ್ತಾ ಇದೆ ಅಂತ ಹೇಳಿ 2ನೇ ನೋಟಿಸ್ ಕೊಟ್ಟರು ಕೂಡ ಅವರು ಇನ್ನೂ ಕೂಡ ಹಾಜರಾಗಿಲ್ಲ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಮಾತ್ರ ಜಾಲಿ ಟ್ರಿಪ್ನಲ್ಲಿದ್ದಾರೆ. ಯಾವಾಗ ಬರ್ತಾರೆ ಏನು ಎತ್ತ ಗೊತ್ತಿಲ್ಲ. ಮತ್ತೊಂದ್ ಕಡೆ ದೇಶ ಬಿಟ್ಟು ಪ್ರಜ್ವಲ್ ಹಣದ ಮದದಲ್ಲಿ SITಯನ್ನೇ ಆಟ ಆಡಿಸ್ತಾ ಇದ್ದಾನ ಅನ್ನುವಂಥ ಪ್ರಶ್ನೆ. ನೋಡಿ, ದುಡ್ಡಿನ ಮದ ಏನ್ ಬೇಕಾದ್ರೂ ಮಾಡಿಸ್ಬೋದು. ಸೊ ದೇಶ ಬಿಟ್ಟು ಹೋದವರು ಇಲ್ಲಿ SITಯನ್ನೇ ಆಟ ಆಡಿಸ್ತಾ ಇದ್ದಾರಾ ಪ್ರಜ್ವಲ್? ಗೊತ್ತಿಲ್ಲ. CBI ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡಿಸಿ SIT ಕಾಯ್ತಾ ಇದೆ. ರೆಡ್ ಕಾರ್ನರ್ ಒಂದೇ ಬಾಕಿ ಉಳ್ಕೊಂಡಿರೋದು, ಅದನ್ನು ಮೋಸ್ಟ್ಲಿ ಮಾಡಿಸ್ಬೇಕು. ಆದ್ರೆ 2 ಸಲ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಟ. ಮೊನ್ನೆ ಇಡೀ ದಿನ ಬೆಂಗಳೂರು ಏರ್ಪೋರ್ಟ್ನಲ್ಲಿ SIT ಟೀಮ್ ಕಾದು ಕೂತಿದೆ. ಜರ್ಮನಿಯಿಂದ ಬರ್ತಾರಾ, ದುಬೈನಿಂದ ಬರ್ತಾರಾ, ಯಾವ ಕಡೆ ಬರ್ತಾರೆ, ಮಂಗಳೂರಿಗೆ ಬರ್ತಾರಾ, ಬೆಂಗಳೂರಿಗೆ ಬರ್ತಾರಾ, ಇಷ್ಟೆಲ್ಲಾ ಪ್ರಶ್ನೆಗಳನ್ನು ಇಟ್ಕೊಂಡ್ರು. ಎಲ್ಲಾದ್ರೂ ಬರಲಿ, ನಾವಂತೂ ಅಲರ್ಟ್ ಆಗಿರೋಣ ಅಂತೇಳಿ SIT ಟೀಮ್ ಬೀಡು ಬಿಟ್ಟಿದೆ. ಜರ್ಮನಿಯಿಂದನಾರು ಬರಲಿ, ದುಬೈನಿಂದನಾರು ಬರಲಿ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮಂಗಳೂರು ಏರ್ಪೋರ್ಟ್ನಲ್ಲಿ ಇರೋಣ ಅಂತೇಳಿ SIT ಟೀಮ್ ಈಗಾಗಲೇ ಬೀಡು ಬಿಟ್ಟಿದೆ. ಆದ್ರೆ ಪ್ರಮುಖವಾಗಿ ಆಟ ಆಡಿಸ್ತಾ ಇರೋದಾ ಇದೆಲ್ಲ ಅನ್ನುವಂಥ ಪ್ರಶ್ನೆ. ಟಿಕೆಟ್ ಬುಕ್ ಮಾಡೋದು ಮತ್ತೆ ಕ್ಯಾನ್ಸಲ್ ಮಾಡೋದು, ಇದೇ ರೀತಿಯಾಗಿ 2-3 ಸಲ ಮಾಡ್ತಾ ಇರೋದ್ರಿಂದಾಗಿ SIT ಟೀಮ್ ಒಂದು ಬಹುದೊಡ್ಡ ತಲೆನೋವು ಅನುಭವಿಸ್ತಾ ಇದೆ ಇವರಿಂದ. ನೋಡಿ, ಅಪ್ಪ ಅರೆಸ್ಟ್ ಆದ್ರೂ ಕೂಡ ಈ ಆಸಾಮಿ ಬರಲೇ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಇಡೀ ರಾಜ್ಯದ ಜನರನ್ನ ಕಾಯ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರ ತಂದೆ ಪಾಪ ಜೈಲ್ನಲ್ಲಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವರು HD ರೇವಣ್ಣ ಅವರಿಗೆ ಬೇಲ್ ಸಿಗೋ ತನಕ ಬರೋದಿಲ್ಲ ಅಂತ ಅನ್ಸುತ್ತೆ. ಫಾರಿನ್ ನಲ್ಲಿ ಸುಮ್ಮನೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಇದೇ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ, ಕಳ್ಳಾಟ ಆಡ್ತಾ ಇದ್ದಾರೆ ಪ್ರಜ್ವಲ್. ಮೇ 15ರ ಒಳಗೆ 2 ಬಾರಿ ಟಿಕೆಟ್ ಬುಕ್ ಆಗಿದೆ. ಬೆಂಗಳೂರು, ದೆಹಲಿ ಇಲ್ಲಿನ ಏಜೆನ್ಸಿಗಳಿಂದ ಪ್ರಜ್ವಲ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಅಪ್ಪ ಅರೆಸ್ಟ್ ಆದ್ರೂ ಕೂಡ ಬರ್ಲಿಲ್ವಲ್ಲ ಆಸಾಮಿ ಅಂತ ಹೇಳಿ SIT ಗೊಣಗಾಡ್ತಾ ಇದೆ. ಫಾರಿನಲ್ಲಿ ಸುಮ್ಮನೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸೋದು, ಕ್ಯಾನ್ಸಲ್ ಮಾಡಿಸೋದು, ಇದೇ ರೀತಿಯಾಗಿ ಕಳ್ಳಾಟ ಆಡ್ತಾ ಇದೆ. ಮೇ 15ರ ಒಳಗೆ 2 ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿದ್ರು ಪ್ರಜ್ವಲ್. ಬೆಂಗಳೂರು, ದೆಹಲಿ ಏಜೆನ್ಸಿಗಳಿಂದ ಪ್ರಜ್ವಲ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿರೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ದುಬೈಯಿಂದ ಬರ್ತಾರೋ, ಜರ್ಮನಿಯಿಂದ ಬರ್ತಾರೋ, ಒಂದ್ಸಲ ಇಲ್ಲಿಂದ ಟಿಕೆಟ್ ಬುಕ್ ಆಗುತ್ತೆ, ಇನ್ನೊಂದ್ಸಲ ಅಲ್ಲಿಂದ ಟಿಕೆಟ್ ಬುಕ್ ಆಗುತ್ತೆ. ಏನು ನಮ್ಮನ್ನೇ ಆಟ ಆಡಿಸ್ತಾ ಇದ್ದಾರಲ್ಲ ಈ ಪ್ರಜ್ವಲ್ಲು ಅಂತೇಳಿ SIT ಟೀಮ್ ತಲೆ ಕೆಡಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಅಪ್ಪ ಜೈಲ್ನಲ್ಲಿ ಇದ್ರೆ ಬರ್ತಾನೆ ಅಂತಂದ್ಬಿಟ್ಟು ಒಂದು ಊಹೆಯನ್ನು ಇಟ್ಕೊಂಡಿದ್ರು. ಆದರೂ ಕೂಡ ಪತ್ತೆ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ HD ರೇವಣ್ಣ ಅವರಿಗೆ ಬೇಲ್ ಸಿಗೋ ತನಕ ಪ್ರಜ್ವಲ್ ರೇವಣ್ಣ ಬರೋಲ್ಲ ಅಂತ ಅನ್ಸುತ್ತೆ. ಇನ್ನು ಅಟೆನ್ಷನ್ ಅನ್ನ ಡೈವರ್ಟ್ ಮಾಡುವ ಸಲುವಾಗಿನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡೋ ನಾಟಕವನ್ನ ಆಡ್ತಾ ಇದ್ದಾರಾ ಇಲ್ಲಿ ಪ್ರಜ್ವಲ್ ರೇವಣ್ಣ? ಗೊತ್ತಿಲ್ಲ. ಈ ಅನುಮಾನ ಕೂಡ ಮೂಡ್ತಾ ಇದೆ. ಇದಕ್ಕಾಗಿ SIT ಟೀಮ್ಗೆ ಬಹುದೊಡ್ಡ ತಲೆನೋವಾಗಿರೋದು ಈ ಪ್ರಕರಣ. ಪ್ರಜ್ವಲ್ ಹೆಸರಲ್ಲಿ ದುಬೈನಿಂದ ಚೆನ್ನೈ, ದುಬೈನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ. ಹೀಗಾಗಿ ಅವರ ಅಟೆನ್ಷನ್ ಇದೆಯಲ್ಲ, ಅದನ್ನ ಡೈವರ್ಟ್ ಮಾಡೋದು. ಇಲ್ಲ ಬೆಂಗಳೂರಿನಿಂದಲ್ಲ ಚೆನ್ನೈಯಿಂದ ಬರ್ಬೋದು, ಇಲ್ಲ ಚೆನ್ನೈನಿಂದಲ್ಲ ಗೋವಾದಿಂದ ಬರ್ಬೋದು. ಈ ರೀತಿಯಾಗಿ ಅವ್ರನ್ನ ಆಟ ಆಡಿಸೋ ಸಲುವಾಗಿ, ಅಟೆನ್ಷನ್ ಡೈವರ್ಟ್ ಮಾಡೋ ಸಲುವಾಗಿ ಈ ನಾಟಕ ಆಡ್ತಾ ಇರೋದಾ ಪ್ರಜ್ವಲ್ ಅನ್ನುವಂಥ ಪ್ರಶ್ನೆ. ದುಬೈನಿಂದೊಂದ್ಸಲ, ಚೆನ್ನೈನಿಂದೊಂದ್ಸಲ ಟಿಕೆಟ್ ಬುಕ್ ಆಗ್ತಾನೆ ಇದೆ. ಅಂದ್ರೆ ಚೆನ್ನೈ, ದುಬೈನಿಂದ
ಬೆಂಗಳೂರಿಗೂ ಕೂಡ ಟಿಕೆಟ್ ಬುಕ್ ಆಗಿದೆ. ಮೇ 15ಕ್ಕೆ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ರು. ಅದೇ ಟಿಕೆಟ್ ವೈರಲ್ ಆಗಿತ್ತಲ್ಲ ಅದು. 2 ಸಲ ಟಿಕೆಟ್ ಬುಕ್ ಮಾಡಿಸಿ ಕ್ಯಾನ್ಸಲ್ ಮಾಡಿಸಿದ್ರು ಪ್ರಜ್ವಲ್. ಈ ನಡೆಗೆ SIT ಕಿಡಿ ಕಾರ್ತಾ ಇದೆ. ನಮ್ಮನ್ನೇ ಆಟ ಆಡಿಸ್ತಾನಲ್ಲ ಇವನು ಅಂತ. ಪೆನ್ ಡ್ರೈವ್ ಪಾಪಕೂಪದ ಪ್ರಜ್ವಲ್ನನ್ನ ಹೇಗೆ ಹಿಡಿಯೋದು ಅಂತೇಳಿ ಪರದಾಡ್ತಾ ಇದ್ದಾರೆ ಪಾಪ SIT ಟೀಮ್. ಎಲ್ಲಿಗೆ ಬರ್ತಾರೆ, ಹೆಂಗೆ ಬರ್ತಾರೆ ಗೊತ್ತಿಲ್ಲ. ಭಯಂಕರ ಆಟ ಆಡಿಸ್ತಾ ಇದ್ದಾರಲ್ಲ ಅನ್ನುವಂಥ ತಲೆನೋವು SIT ಟೀಮ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಪ್ರಜ್ವಲ್ ರೇವಣ್ಣ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಯಾರಿಂದ ಟಿಕೆಟ್ ಬುಕ್ ಮಾಡಿಸ್ತಾ ಇದ್ದಾರೆ, ಅದನ್ನು ಫಸ್ಟ್ ಟ್ರೇಸ್ ಮಾಡಿದ್ರೆ ಪಕ್ಕಾ ಪ್ರಜ್ವಲ್ ಬಗ್ಗೆ ಇನ್ ಡೆಪ್ತ್ ಡೀಟೇಲ್ಸ್ ಸಿಗೋದು ಗ್ಯಾರಂಟಿ ಅಂತ ಹೇಳಿ SIT ಟೀಮ್ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಟ್ರೇಸ್ ಅನ್ನ ಮಾಡುವಂತ ಸಲುವಾಗಿ ಎಲ್ಲಿಂದ ಯಾರು ಹೆಂಗ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ, ಎಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ, ಇದು ಅಕಸ್ಮಾತ್ ಏನಾದ್ರು ಸಿಕ್ಬಿಟ್ರೆ ಪ್ರಜ್ವಲ್ ರೇವಣ್ಣ ಅವರ ಕಾಂಟ್ಯಾಕ್ಟ್ ನಮಗೂ ಸಿಗುತ್ತೆ, ಈಸಿಯಾಗಿ ಅವರನ್ನ ವಶಕ್ಕೆ ಪಡ್ಕೊಳ್ಬಹುದು ಅನ್ನೋ. ಟಿಕೆಟ್ ಬುಕಿಂಗ್, ಟಿಕೆಟ್ ಕ್ಯಾನ್ಸಲ್ ಮಾಡ್ತಾ ಇರೋ ಪ್ರಜ್ವಲ್ ಗ್ಯಾಂಗ್ ಯಾವುದು ಹಾಗಾದ್ರೆ? 16 ದಿನದಿಂದ ತಲೆಮರೆಸ್ಕೊಂಡಿದ್ದಾರೆ ಪ್ರಜ್ವಲ್. ಅವ್ರನ್ನ ಹಿಡಿಯೋದೇ ದೊಡ್ಡ ಚಾಲೆಂಜ್ ಆಗಿದೆ. ಈ ಟೈಮ್ನಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋರು ಇಲ್ಲಿಂದ ಯಾರು? ಅವ್ರು ಸಿಕ್ಕಾಕೊಂಡ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯೋದು ಬಹು ಸುಲಭ. ಎಲ್ಲಿಂದ ಯಾರು ಹೆಂಗ್ ಟಿಕೆಟ್ ಬುಕ್ ಮಾಡಿದವರು ಅಂತೇಳಿ SIT ಟೀಮ್ ಟ್ರೇಸ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಟಿಕೆಟ್ ಬುಕ್ಕಿಂಗ್ಗೆ ಹಣ ಟ್ರಾನ್ಸ್ಫರ್ ಆದ ಬ್ಯಾಂಕ್ ಖಾತೆ ಮೇಲೂ ಕೂಡ SIT ಕಣ್ಣಿಟ್ಟಿದೆ. ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಯಾರು ಹಿಂಗೆಲ್ಲ ಮಾಡ್ತಾ ಇರೋದು ನೋಡೇ ಬಿಡೋಣ. ಬ್ಯಾಂಕ್ ಅಕೌಂಟ್ ಇಂದಾಗ್ಲಿ, ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಯಾರು ಇದ್ದಾರಾ, ಎಲ್ಲದರ ಬಗ್ಗೆಯೂ ಕೂಡ ತನಿಖೆಗೆ SIT ಟೀಮ್ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಆ ಗ್ಯಾಂಗ್ ಯಾವುದು ನೋಡಿ, ನೋಡ್ತಾ ಇರುವಂತಹ ಟಿಕೆಟ್ ಜರ್ಮನಿಯಿಂದ ಮ್ಯೂನಿಚ್ಗೆ ಬುಕ್ ಆಗಿದಂತಹ ಟಿಕೆಟ್. ಇದೇ ರೀತಿಯಾಗಿ 3-4 ಟಿಕೆಟ್ ಅನ್ನ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಇದೇ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಟಿಕೆಟ್ ಬುಕ್ ಮಾಡ್ತಾ ಇರೋರು ಯಾರು? ಅವ್ರು ಸಿಕ್ಕಿಬಿಟ್ರೆ ಪ್ರಜ್ವಲ್ ರೇವಣ್ಣ ಅವರು ಸಿಗೋದು ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ SIT ಟೀಮ್ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜ್ವಲ್ ಪಕ್ಕ 100% ವೇಷ ಮರೆಸ್ಕೊಂಡು ಓಡಾಡ್ತಾನೆ ಅಂತ ಹೇಳ್ತಾ ಇದೆ SIT ಮೂಲಗಳು. ಪ್ರಜ್ವಲ್ ಪಕ್ಕ ವೇಷ ಮರೆಸ್ಕೊಂಡಿರ್ತಾನೆ ಅಂತೇಳಿ SIT ಮೂಲಗಳು ಹೇಳ್ತಾ ಇದೆ. ಹೆಂಗೆ ಯುರೋಪ್ನಲ್ಲಿದ್ದಾನ, ದುಬೈಗೆ ಬಂದಿಳಿದಿದ್ದಾನ, ಅದೇ ಗೊತ್ತಾಗ್ತಾ ಇಲ್ಲ. ಇನ್ನ ಅಶ್ಲೀಲ ವಿಡಿಯೋ ಹಗರಣದಲ್ಲಿ ಸಿಕ್ಕಿಬಿದ್ದು ಪ್ರಜ್ವಲ್ ರೇವಣ್ಣ ತಲೆ ಮರೆಸ್ಕೊಂಡಿದ್ದಾನೆ, ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೇ ಇದ್ರು ಮಾರುವೇಷ ಅನಿವಾರ್ಯ. ಆಬ್ವಿಯಸ್ಲಿ ಬ್ಲೂ ಕಾರ್ನರ್ ನೋಟಿಸ್ ಇದೆ, ಅವ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಮಾರುವೇಷ 100%. ಎಂಥ ಪರಿಸ್ಥಿತಿ ಬಂತು ಪ್ರಜ್ವಲ್ ರೇವಣ್ಣ, ಅದು ಒಬ್ಬ ಸಂಸದ. ಚೆಳ್ಳೆ ಹಣ್ಣು ತಿನ್ನಿಸ್ತಾ ಇರೋ ಪ್ರಜ್ವಲ್ನ ಹಿಡಿಯೋದೇ ಇದೀಗ $1 ಮಿಲಿಯನ್ ಚಾಲೆಂಜ್ ಆಗಿದೆ SIT ಟೀಮ್ಗೆ. ಬ್ಲೂ ಕಾರ್ನರ್ ನೋಟಿಸ್ ಸಿಕ್ಕಿದೆ, ಬರ್ತಾ ಇಲ್ಲ, ಸಿಗ್ತಾ ಇಲ್ಲ ಕಾಂಟ್ಯಾಕ್ಟ್ಗೆ. ಯಾವಾಗ ಬರ್ತಾರೋ ಏನೋ ಅದು ಕೂಡ ಗೊತ್ತಿಲ್ಲ. ಎಲ್ಲ ಬೆಳವಣಿಗೆಗಳ ಮಧ್ಯೆ ವೇಷ ಮರೆಸ್ಕೊಂಡು ಓಡಾಡ್ತಾ ಇದ್ದಾರಾ ಅನ್ನೋದು. ಈ ಬಗ್ಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮುತ್ತಪ್ಪ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣ ಅವರು 17 ದಿನ ಆಯಿತು, ಇನ್ನೂ ಕೂಡ ಪತ್ತೆ ಇಲ್ಲ. ಮತ್ತೊಂದು ಕಡೆ ಟಿಕೆಟ್ನ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು. SIT ಟೀಮ್ಗೆ ಪ್ರಜ್ವಲ್ ಒಂದು ರೀತಿಯಾಗಿ ಬಹುದೊಡ್ಡ ತಲೆನೋವಾಗ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ವೇಷ ಮರೆಸ್ಕೊಂಡು ಓಡಾಡೋದು ಅನಿವಾರ್ಯ. ಹೀಗಾಗಿ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಏನೇನು ಮಾಹಿತಿ ಸಿಗ್ತಾ ಇದೆ? ಶರತ್ಗೆ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಟಿಕೆಟ್ ಬುಕ್ ಮಾಡ್ತಿರೋರ ಬೆನ್ನು ಬಿದ್ದಿರುವಂತಹ SIT ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿರುವಂಥದ್ದು. ಯಾಕಂದ್ರೆ ಕಳೆದ ಹಲವು ದಿನಗಳನ್ನು ನೋಡ್ತಾ ಇದ್ವಿ, ಇವತ್ತು ಪ್ರಜ್ವಲ್ ರೇವಣ್ಣ ಬಂದ್ಬಿಡ್ತಾರೆ, ಇವತ್ತು ಚೆನ್ನೈಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಮಂಗಳೂರಿಗೆ ಬರ್ತಾರೆ ಅಂತೇಳಿ ಈ ಸುದ್ದಿಗಳು ಕೂಡ ಹರಡಕ್ಕೆ ಶುರುವಾಗಿತ್ತು. ಅದಕ್ಕೆ ಕಾರಣ ಇಷ್ಟೇ, ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಅವರ ಪಟಾಲಿಯಂ ಏನಿದೆ ಅವರೆಲ್ಲರೂ ಕೂಡ ಬೆಂಗಳೂರು ಮತ್ತೆ ಡೆಲ್ಲಿಯಲ್ಲಿರುವಂತಹ ತಮ್ಮ ಒಂದು ಏನು ಸರ್ವರ್ಗಳಿಂದ ಟಿಕೆಟ್ ಅನ್ನ ಬುಕ್ ಮಾಡಿರೋದು. ಒಮ್ಮೆ ದುಬೈಯಿಂದ ನೇರವಾಗಿ ಬೆಂಗಳೂರಿಗೆ ಬುಕ್ ಮಾಡಿರ್ತಾರೆ, ಅದರ ನಂತರದಲ್ಲಿ ಮತ್ತೆ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ದುಬೈಯಿಂದ ಮಂಗಳೂರಿಗೆ ಟಿಕೆಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ನೋಟಿಸು ಜಾರಿಯಾಗಿರುವಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಎಲ್ಲೇ ಟಿಕೆಟ್ ಬುಕ್ ಆದ್ರೂ ಕೂಡ ತತ್ಕ್ಷಣಕ್ಕೆ ಆ ಮಾಹಿತಿಯನ್ನ SIT ಅಧಿಕಾರಿಗಳು ಕೊಡುವಂತಹ ಕೆಲಸನ ಮಾಡ್ತಾರೆ. ಹೀಗಾಗಿ SIT ಅಧಿಕಾರಿಗಳು ಕೂಡ 2 ಬಾರಿ ಟಿಕೆಟ್ ಬುಕ್ ಆದಾಗಲೂ ಕೂಡ ಮಂಗಳೂರು ಏರ್ಪೋರ್ಟ್ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಕೂಡ ಕಾಯ್ದು ಕೂತಿದ್ರು. ಆದ್ರೆ ಆ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಿರುವಂತದ್ದು ಪ್ರಜ್ವಲ್ ರೇವಣ್ಣರ ಬೆಂಬಲಿಗರು ಮತ್ತೆ ಅವರ ಆಪ್ತರು ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಈಗ SIT ಅಧಿಕಾರಿಗಳು ಟಿಕೆಟ್ ಬುಕ್ ಆಗಿರುವಂತಹ ಒಂದು ಸರ್ವರ್ ಅನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ
ಟಿಕೆಟ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಹಣವನ್ನು ಕೂಡ ಪಾವತಿ ಮಾಡಬೇಕು. ಯಾರ ಅಕೌಂಟಿಂದ ಹಣ ಪಾವತಿ ಆಗಿದೆ, ಯಾವ ಏಜೆನ್ಸಿಯಿಂದ ಆಗಿದೆ, ಜೊತೆಗೆ ಯಾರ ಹೇಳಿಕೆ ಮೇಲೆ ಇವರು ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋದು ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರು ಮತ್ತೆ ಡೆಲ್ಲಿ ಅಂದ್ರೆ ಅವರು MP ಆಗಿರುವಂತಹ ಕಾರಣಕ್ಕಾಗಿ ಡೆಲ್ಲಿಯಲ್ಲೂ ಕೂಡ ಅವರು ಕೆಲವೊಂದಿಷ್ಟು ಏಜೆನ್ಸಿ ಜೊತೆ ಮಾತಾಡ್ತಾ ಇದ್ರು. ಬೆಂಗಳೂರು ಕೂಡ ಅವರ ಆಪ್ತರು ಕೂಡ ಟಿಕೆಟ್ ಅನ್ನು ಬುಕ್ ಮಾಡೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಸೈಬರ್ ಕ್ರೈಮ್ ಅಧಿಕಾರಿಗಳ ಒಂದು ಸಹಾಯದಿಂದ ಯಾವ ಬ್ಯಾಂಕ್ ಖಾತೆಯಿಂದ ಈ ಟಿಕೆಟ್ ಬುಕ್ ಮಾಡೋದಕ್ಕೆ ದುಡ್ಡು ಕಟ್ಟಾಗಿದೆ ಅಂತ ಹೇಳಿ ಕೂಡ ಮಾಹಿತಿ ಸಿಗ್ತಾ ಇದೆ. ತದನಂತರ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಯಾರ ಜೊತೆಗೆ ಕಾಂಟ್ಯಾಕ್ಟ್ ಇದ್ದು ಟಿಕೆಟ್ ಅನ್ನು ಬುಕ್ ಮಾಡ್ತಿದ್ದ ಅಂತ ಗೊತ್ತಾಗ್ತಾ ಇದೆ. ಈಗ ಸದ್ಯಕ್ಕೆ 2 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋದು ಕೂಡ ಬೆಂಗಳೂರಿನ ಮೂಲದ ಏಜೆನ್ಸಿ ಅಂತ ಕೂಡ ಗೊತ್ತಾಗ್ತಾ ಇದೆ. ಅದರ ಮೇಲೂ ಕೂಡ ಕಣ್ಣಿಟ್ಟಿರುವಂತಹ SIT ಅಧಿಕಾರಿಗಳು 15ನೇ ತಾರೀಕು ಏನು ಜರ್ಮನಿನ ಮ್ಯೂಚನ್ ಏರ್ಪೋರ್ಟ್ ಇಂದ ಬೆಂಗಳೂರಿನ ಬರುವಂತಹ ಒಂದು LH764 ಫ್ಲೈಟ್ ಅಲ್ಲೂ ಕೂಡ ಈಗ ಟಿಕೆಟ್ ಬುಕ್ ಆಗಿದೆ. ಆ ಫ್ಲೈಟ್ ನ ಕನ್ಫರ್ಮೇಶನ್ ಕೂಡ ಈಗ ಅಧಿಕಾರಿಗಳು ಮುಂದಾಗಿದೆ. ಅದಕ್ಕೆ ಇವರು ವೀಸಾ ಹೋಗಿರುವಂತದ್ದು ಟೂರಿಸ್ಟ್ ವೀಸಾ ಅಥವಾ ಒಂದು VVIP ವೀಸಾದಲ್ಲಿ ಹೋಗಿರುವಂತಹ ಕಾರಣಕ್ಕೆ ವೀಸಾ ಕೂಡ ಎಕ್ಸ್ಪೈರ್ ಆಗುತ್ತೆ. ಹೀಗಾಗಿ ಇಮಿಗ್ರೇಷನ್ ಅಧಿಕಾರಿಗಳ ಒಂದು ಸಹಾಯದಿಂದಾಗಿ ಜೊತೆಗೆ ಇಂಟರ್ಪೋಲ್ ಅಧಿಕಾರಿಗಳ ಒಂದು ಸಹಾಯದೊಂದಿಗೆ ಈ ಟಿಕೆಟ್ ಬುಕ್ಕಿಂಗು ಮತ್ತು ಕ್ಯಾನ್ಸಲ್ ಆಗಿರುವಂತ ಎಲ್ಲರೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈ 15ನೇ ತಾರೀಕು ಪ್ರಜ್ವಲ್ ರೇವಣ್ಣ ಬರದೇ ಹೋದ್ರೆ SIT ಅಧಿಕಾರಿಗಳ ತಂಡ ಏನಿದೆ ಆ ಒಂದು ಜರ್ಮನ್ ಭಾಗದಲ್ಲಿರುವಂತಹ ಏಜೆನ್ಸಿಗಳ ಮುಖಾಂತರವಾಗಿ ಅವರನ್ನ ಕರೆತರುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಶರತ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.